ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಸಂಪತ್ ವಂಡಾರು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಪ್ರಮುಖವಾಗಿ ಇವತ್ತು ಆದಂಥ ಡೆವಲಪ್ಮೆಂಟ್ಸ್ಗಳನ್ನು ಗಮನಿಸ್ತಾ ಹೋಗೋದಾದ್ರೆ, ವೈದ್ಯಕೀಯ ಪರೀಕ್ಷೆ ಬಳಿಕ ಪ್ರಜ್ವಲ್ ರೇವಣ್ಣ ಅವರನ್ನ SIT ಅಧಿಕಾರಿಗಳು ನೇರವಾಗಿ ಕರ್ಕೊಂಡು ಹೋಗಿದ್ದು ನ್ಯಾಯಾಧೀಶರ ಬಳಿ. 42ನೇ ಸಿಎಂಎಂ ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ದಾರೆ. ಸಂಜೆ 4:15ಕ್ಕೆ ಇನ್ನು 14 ನಿಮಿಷ ಮಾತ್ರ ಬಾಕಿ. ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ನ್ಯಾಯಾಧೀಶರು ಕಾಯ್ದಿರಿಸಿದ್ದಾರೆ. ಆರೋಪಿ ಪ್ರಜ್ವಲ್ಗೆ ಜೈಲ ಅಥವಾ SIT ಕಸ್ಟಡಿನ? ಈಗಾಗಲೇ SIT ಪರ ವಕೀಲರು ಪ್ರಜ್ವಲ್ ರೇವಣ್ಣ ಅವರನ್ನ ನಮ್ಮ ಕಸ್ಟಡಿಗೆ ನೀಡಬೇಕು, ಅವರನ್ನ ವಿಚಾರಣೆ ಮಾಡುವಂತ ಸಾಕಷ್ಟು ಅಂಶಗಳಿವೆ, ಹೀಗಾಗಿ ಕಸ್ಟಡಿಗೆ ನೀಡಬೇಕು ಎನ್ನುವುದಾಗಿ ಕೇಳಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರ ಆಗುತ್ತೆ, ಜೈಲ ಅಥವಾ ಕಸ್ಟಡಿನ ಅಂತೇಳಿ. ಪ್ರಜ್ವಲ್ ರೇವಣ್ಣರನ್ನ SIT ಪರ ವಕೀಲರು ಕಸ್ಟಡಿಗೆ ಕೇಳಿದ್ದಾರೆ. ಹಾಗೆಯೇ ನ್ಯಾಯಮೂರ್ತಿ KN ಶಿವಕುಮಾರ್ ಮುಂದೆ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನು ಹಾಜರುಪಡಿಸಿದರು. ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಕೈ ಕಟ್ಟಿ ನಿಂತುಕೊಂಡಿದ್ರು. ಇಷ್ಟು ದಿವಸ ತಲೆಮರೆಸ್ಕೊಂಡಿದ್ದಂಥ ಪ್ರಜ್ವಲ್ ರೇವಣ್ಣ ಇವತ್ತು ನ್ಯಾಯಾಧೀಶರ ಮುಂದೆ ಕೈ ಕಟ್ಟಿ ನಿಂತಿದ್ರು. ಕಸ್ಟಡಿಗೆ ನೀಡುವಂತೆ SIT ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ರೇಪ್ ಹಾಗೆಯೇ ಲೈಂಗಿಕ ಕಿರುಕುಳದ ಬಗ್ಗೆ SIT ಪರ ವಕೀಲರು ಉಲ್ಲೇಖವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಗಮನಿಸ್ತಾ ಇರಬಹುದು ಕೋರ್ಟ್ ಬಳಿಯ ದೃಶ್ಯಾವಳಿಗಳನ್ನು. ಪ್ರಜ್ವಲ್ ರೇವಣ್ಣ ಹಾಸನ ಸಂಸದ ನಿನ್ನೆ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು. ಬೆಳಗ್ಗೆ ಪ್ರಾಥಮಿಕ ವಿಚಾರಣೆ ಆಯಿತು ಮಧ್ಯರಾತ್ರಿ. ಅದಾದ ಬಳಿಕ ಪ್ರಜ್ವಲ್ ರೇವಣ್ಣ ಅವರನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಬೇಸಿಕ್ ಟೆಸ್ಟ್ಗಳನ್ನು ಮಾಡಿ ಕರ್ಕೊಂಡು ಬಂದಿದ್ದು ನೇರವಾಗಿ ಕೋರ್ಟ್ಗೆ, 42ನೇ ACMM ಕೋರ್ಟ್ ಬೆಂಗಳೂರಿನಲ್ಲಿರುವಂಥ ಕೋರ್ಟ್ಗೆ ಕರ್ಕೊಂಡು ಬಂದು ಪ್ರಜ್ವಲ್ ರೇವಣ್ಣ ಅವರನ್ನು ಹಾಜರುಪಡಿಸಿದ್ರು. ನ್ಯಾಯಾಧೀಶರ ಮುಂದೆ ಕೈ ಕಟ್ಟಿ ನಿಂತ್ಕೊಂಡಿದ್ರು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ. ಇಷ್ಟು ದಿವಸ ತಲೆಮರೆಸ್ಕೊಂಡಂಥ ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರ ಮುಂದೆ ಕೈ ಕಟ್ಟಿ ನಿಂತಿದ್ರು. ಹಾಗೆಯೇ ಕೋರ್ಟ್ನಲ್ಲಿ ಏನು ವಾದ ಪ್ರತಿವಾದ ಆಯಿತು ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಗಮನಿಸ್ತಾ ಹೋಗೋದಾದರೆ, ಒಂದು ಕಡೆಯಲ್ಲಿ ಸರ್ಕಾರಿ ವಕೀಲರು ಅಂತ ಹೇಳಿದ್ರೆ SIT ಪರವಾಗಿ ವಾದ ಮಂಡನೆ ಮಾಡಿದಂಥ ವಕೀಲರು ಪ್ರಜ್ವಲ್ ರೇವಣ್ಣ ನಮಗೆ ಬೇಕು, ಆತನ ವಿಚಾರಣೆ ಮಾಡುವ ಅಂಶಗಳು ಬಾಕಿ ಇದೆ, ಸಾಕಷ್ಟು ವಿಚಾರಗಳ ಕುರಿತು ವಿಚಾರಣೆ ಮಾಡಬೇಕು, ಹೀಗಾಗಿ ಕಸ್ಟಡಿಗೆ ನೀಡುವಂತೆ ವಾದವನ್ನು ಮಂಡಿಸಿದರು. ಅತ್ಯಾಚಾರ ಹಾಗೆಯೇ ಲೈಂಗಿಕ ಕಿರುಕುಳದ ಬಗ್ಗೆ ಉಲ್ಲೇಖವನ್ನು ಕೂಡ ಸರ್ಕಾರಿ ವಕೀಲರು ಮಾಡಿದರು. ಈತ ಒಬ್ಬ ವಿಕೃತ ಕಾಮಿ, ಇದು ಹೇಳಿರುವಂಥದ್ದು SIT ಪರ ವಕೀಲರು. ವಿಡಿಯೋಗಳನ್ನು ಆರೋಪಿಯೇ ಮಾಡಿದ್ದಾರೆ. ಹಾಸನದ ಮನೆಯಲ್ಲಿ ಬೆಂಕಿ ಬಿದ್ದಿದೆ, ಮಹಿಳೆಯರು ಆಚೆ ಬರೋದಕ್ಕೂ ಹೆದರ್ತಾ ಇದ್ದಾರೆ, ಆದ್ದರಿಂದ ಆರೋಪಿಯನ್ನ ಕಸ್ಟಡಿಯಲ್ಲಿ ಎನ್ಕ್ವೈರಿ ಮಾಡಬೇಕು. ಇದು ಹಾಸನದ ಹೆಣ್ಣು ಮಕ್ಕಳ ಘನತೆಯ ಪ್ರಶ್ನೆ, ಹೀಗಾಗಿ ಆರೋಪಿ ನಮಗೆ ಕಸ್ಟಡಿಗೆ ಬೇಕು, ಆರೋಪಿಯನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಬೇಕು. ಇವರು ರೆಕಾರ್ಡ್ ಮಾಡಿರೋ ಡಿವೈಸ್ ಕ್ಯಾಮ್ರಾ ಆಗಿರಲಿ ಅಥವಾ ಮೊಬೈಲ್ ಆಗಿರಲಿ, ಯಾವುದೇ ಆಗಿದ್ರೂ ಕೂಡ ಇದನ್ನು ರಿಕವರಿ ಮಾಡಬೇಕು. ಇನ್ನೊಂದು ಕಡೆಯಲ್ಲಿ ವಿಡಿಯೋ ಮಾಡಿದ ಮೊಬೈಲನ್ನು ಪತ್ತೆ ಹಚ್ಚಬೇಕು. ಈತ ರಾಜತಾಂತ್ರಿಕ ಪಾಸ್ಪೋರ್ಟ್ ಇಟ್ಕೊಂಡು ದೇಶ ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್, ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಸದ, ಅವರಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರುತ್ತೆ, ಇದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದಾಗಿ ವಕೀಲರು ವಾದವನ್ನು ಮುಂದಿಟ್ಟಿದ್ದಾರೆ. ಈ ವ್ಯಕ್ತಿ ದೇಶ ಬಿಟ್ಟು ಪರಾರಿಯಾಗಿದ್ದ, ಅವರು ವಿದೇಶಕ್ಕೆ ಹೋದಾಗ ಕೇಸ್ ದಾಖಲಾಗಿದ್ದು, ಈ ರೀತಿಯಾಗಿ ವಾದ ಪ್ರತಿವಾದಗಳು ನಡೆದಿದೆ. ನೋಟಿಸ್ ಕೊಟ್ವಿ, ಆ ಬಳಿಕ 1 ವಾರದಲ್ಲಿ ಬರ್ತೀನಿ ಅಂದಿದ್ರು ಪ್ರಜ್ವಲ್ ರೇವಣ್ಣ. ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ರು, ಚಳ್ಳೆ ಹಣ್ಣು ತಿನ್ನಿಸುವಂಥ ಕೆಲಸ ಆಗ್ತಾ ಇತ್ತು. ಆರೋಪಿಯ ವಿಚಾರಣೆ ತುಂಬ ಅಗತ್ಯ ಇದೆ ಅಂತೇಳಿ ಇಲ್ಲಿ ಸರ್ಕಾರಿ ವಕೀಲರು ಹೇಳಿದ್ದಾರೆ. ವಿದೇಶದಲ್ಲಿ ಅರೆಸ್ಟ್ ಆಗ್ತೀನಿ ಅಂತ ಈಗ ದೇಶಕ್ಕೆ ಬಂದಿದ್ದಾರೆ.
ಇಲ್ಲಿ ಆರೋಪಿ ಬಲಪ್ರಯೋಗ ಮಾಡಿದ್ದಾನೆ, ಹೆದರಿಸಿ ಕಿರುಕುಳ ನೀಡಿದ್ದಾನೆ. ಇದು ದೊಡ್ಡ ಇಶ್ಯೂ ಆಗಿದೆ. ನಿನ್ನೆ ಹಾಸನದಲ್ಲಿ ದೊಡ್ಡ ಪ್ರತಿಭಟನೆ ಕೂಡ ಆಗಿದೆ. ಹಾಗೆಯೇ ಈ ರೀತಿಯಾಗಿ ಈ ತನಿಖೆಯಲ್ಲಿ ಆಗಿರುವಂಥ ಘಟನೆಗಳ ಕುರಿತಂತೆ SIT ಪರ ವಕೀಲರು ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ಆರೋಪಿ ಕೃತ್ಯದಿಂದ ತುಂಬ ಮನೆಗಳಲ್ಲಿ ಒಡಕು ಉಂಟಾಗಿದೆ. ಮನೆಯಲ್ಲಿ ಗಂಡಂದಿರು ಅನುಮಾನವನ್ನು ಪಡ್ತಾ ಇದ್ದಾರೆ. ಪ್ರಜ್ವಲ್ ಪರ ವಕೀಲರಾಗಿರುವಂಥ ಅರುಣ್ ಅವರು ಏನು ವಾದವನ್ನು ಮಾಡಿದ್ರು ಅದನ್ನು ಕೂಡ ವೆರಿ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದರೆ, ಪ್ರಜ್ವಲ್ ತನಿಖೆಗೆ ಸಹಕರಿಸೋಕೆ ಶರಣಾಗಿದ್ದಾರೆ. ಈ ವೇಳೆ ಅವರನ್ನು 15 ದಿನ ಕಸ್ಟಡಿಗೆ ಕೇಳೋದು ನ್ಯಾಯಸಮ್ಮತವಲ್ಲ. 15 ದಿವಸ ಕಸ್ಟಡಿಗೆ ಕೇಳೋದು ನ್ಯಾಯಸಮ್ಮತವಲ್ಲ. ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ದಾರೆ. 4 ಗಂಟೆ 7 ನಿಮಿಷ, ಇನ್ನೇನು ಕೆಲವೇ ನಿಮಿಷ, 4:15 ಅಂತ ಹೇಳಿದ್ರೆ 4:15ಕ್ಕೆ ಆದೇಶವನ್ನು ನ್ಯಾಯಾಧೀಶರು ಕಾಯ್ದಿರಿಸಿದ್ದಾರೆ. 8 ನಿಮಿಷದಲ್ಲಿ ಗೊತ್ತಾಗುತ್ತೆ ಏನಂತೇಳಿ. ಕೋರ್ಟ್ನ ಹಾಲ್ನಲ್ಲಿರುವವರು ಹೊರಗೆ ಹೋಗೋಕ್ಕೂ ಕೂಡ SIT ಅಧಿಕಾರಿಗಳು ಮನವಿಯನ್ನು ಮಾಡಿಕೊಂಡ್ರು. ಭದ್ರತಾ ದೃಷ್ಟಿಯಿಂದ ಹೊರಗೆ ಹೋಗೋಕ್ಕೆ ಮನವಿಯನ್ನು ಮಾಡಿಕೊಂಡ್ರು. ಪ್ರಜ್ವಲ್ಗೆ ಈಗ ನ್ಯಾಯಾಂಗ ಬಂಧನನ ಅಥವಾ ಪೊಲೀಸ್ ಕಸ್ಟಡಿನ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಸಮಯ 4 ಗಂಟೆ 7 ನಿಮಿಷ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.